ಜುಲೈ 17-18 ಆಸುಪಾಸಿನಲ್ಲಿ ಈ ಒಂದು ದೈತ್ಯ ಆಕಾರದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುತ್ತೆ. ಅತ್ಯಂತ ವೇಗದಿಂದ ಬರ್ತಾ ಇದೆ. ಇದರಿಂದ ಇಡೀ ಜೀವ ಸಂಕುಲಕ್ಕೆ ಸಮಸ್ಯೆ ಆಗುತ್ತೆ ಎನ್ನುವಂತ ವಿಚಾರದ ಕುರಿತಂತೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಜಗತ್ತಿನಾದ್ಯಂತ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಏನದು ಗೊತ್ತಾ? ಭೂಮಿಗೆ ಮಹಾ ಗಂಡಾಂತರ ಕಾದಿದೆಯಂತೆ. MT1 ಹೆಸರಿನ ಬೃಹತ್ ಗಾತ್ರದ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸೇ ಬಿಡುತ್ತೆ. ಮಾನವ ಜೀವ ಸಂಕುಲವೇ ಸರ್ವನಾಶ ಆಗಿಬಿಡುತ್ತೆ ಅನ್ನೋ ಚರ್ಚೆ ಈಗ ಜಗತ್ತಿನಾದ್ಯಂತ ಆಗ್ತಾ ಇದೆ. ಇನ್ನು ಇದೇ ಜುಲೈ 17-18 ಆಸುಪಾಸಿನಲ್ಲಿ ಈ ಒಂದು ದೈತ್ಯ ಆಕಾರದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುತ್ತೆ. ಇದರಿಂದ ಮಹಾ ಗಂಡಾಂತರ ಕಾದಿದೆ ಅನ್ನೋ ಸುದ್ದಿ ಜಗತ್ತಿನಾದ್ಯಂತ ಚರ್ಚೆಯ ಜೊತೆಯಲ್ಲಿ ದೇಶದ ಇನ್ನು ಜಗತ್ತಿನ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಈ ದೈತ್ಯ ಆಸ್ಟರಾಯ್ಡ್ ಅಪ್ಪಳಿಸೋದ್ರಿಂದ ಜೀವ ಕುಲವೇ ಸರ್ವನಾಶವಾಗಿಬಿಡುತ್ತಾ? ಇನ್ನು ಬದುಕೋ ಭೂಮಿ ಬರಿದಾಗತ್ತಾ? ಇವೆಲ್ಲ ವಿಚಾರದ ಕುರಿತಂತೆ ಬೆಂಗಳೂರಿನ ಶ್ರೀ ರಾಘವನ್ ಖಗೋಳ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ತಿಳಿಯೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಶ್ರೀ ರಾಘವನ್. ನಾನು ಒಬ್ಬ ಆಸ್ಟ್ರಾನಮರ್ ಹಾಗೂ ಆಸ್ಟ್ರೋಫಿಸಿಸಿಸ್ಟ್, ಅಂದರೆ ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಿರ್ತಕ್ಕಂಥವು. ಇವತ್ತು ಈ ಕ್ಷುದ್ರ ಗ್ರಹಗಳು ಅಂದರೆ ಆಸ್ಟರಾಯ್ಡ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾವೀಗ ಇಂಟರ್ನೆಟ್ಟಲ್ಲಿ ಸಾಕಷ್ಟು ವಿಷಯಗಳನ್ನ ನೋಡ್ತೀವಿ. ಏನಪ್ಪ ಅಂತಂದರೆ, ಯಾವುದೋ ಒಂದು ಆಸ್ಟರಾಯ್ಡ್ ಭೂಮಿಗೆ ತುಂಬ ಹತ್ತಿರ ಬರ್ತಾ ಇದೆ, ಭೂಮಿಯನ್ನು ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾಸಾ ಹಾಗೂ ಇಸ್ರೋ ಎರಡೂ ವಿಜ್ಞಾನ ಕೇಂದ್ರಗಳು ಕೊಡ್ತಾ ಇದೆ. ಇಲ್ಲಿ ನಾವು ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ? ಯಾಕೆ ಅಂತಂದರೆ, ಇರೋ ಎಲ್ಲಾದು ಬಂದು ಭೂಮಿಗೆ ಅಪ್ಪಳಿಸುತ್ತಾ, ನಮಗೆ ಯಾಕೆ ಇಷ್ಟೊಂದು ಹೆದರಿಸ್ತಾ ಇದ್ದಾರೆ? ಈ ವಿಷಯವಾಗಿ ಸ್ವಲ್ಪ ನಾವು ಅಧ್ಯಯನವನ್ನು ಮಾಡೋಣ. ಒಂದು, ನಾಸಾ ಏನು ಹೇಳುತ್ತೆ, ಅಥವಾ ವಿಜ್ಞಾನಿಗಳು, ನಾಸಾದ ವಿಜ್ಞಾನಿಗಳಾಗಿರ್ಬೋದು ಅಥವಾ ವಿಶ್ವದ ಎಲ್ಲ ವಿಜ್ಞಾನಿಗಳಾಗಿರ್ಬೋದು, ಯಾರು ಆಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿರ್ತಾರೆ, ಅವರ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನನ್ನ ಅಭಿಪ್ರಾಯ ಹೇಗೆ, ಅವರ ಅಭಿಪ್ರಾಯನ ನನ್ನ ಮೂಲಕ ನಾನು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಒಂದು ಏನಪ್ಪ ಅಂತಂದರೆ, ಯಾವುದೇ ಒಂದು ಆಸ್ಟರಾಯ್ಡ್ ಕ್ಷುದ್ರ ಗ್ರಹ ಇದೆಯಲ್ಲ, ಇದು 150 ಮೀಟರ್ಗಿಂತ ವಿಶಾಲವಾಗಿ ಅಗಲವಾಗಿದ್ದು ನಮ್ಮ ಭೂಮಿಯಿಂದ 46 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಚಲನೆ ಮಾಡ್ತಾ ಇದ್ರೆ ಭೂಮಿಯ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟೇಷನ್ ಇಂದ ಒಳಗಡೆ ಬಂದು ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಡೇಂಜರಸ್ ಅಥವಾ ಹಜಾರ್ಡಸ್ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಈಗ ನೀವು ಪೇಪರ್ನಲ್ಲಿ ನೋಡಿರ್ಬೋದು ಅಥವಾ ಇಂಟರ್ನೆಟ್ನಲ್ಲಿ ನೋಡಿರ್ಬೋದು, 2024 MT1 ಅನ್ನುವಂಥ ಆಸ್ಟರಾಯ್ಡು ಭೂಮಿಗೆ ತುಂಬ ಹತ್ತಿರ ಬರ್ತಾ ಇದೆ ಅಂತ ನ್ಯೂಸ್ ಇದೆ. ಇದು 79 ಮೀಟರ್ಸ್, 79 ಮೀಟರ್ ಅಗಲ ಇರುವಂಥ ಒಂದು ಬಂಡೆ. ಹಾಗಾಗಿ 150 ಮೀಟರ್ಗಿಂತ ಜಾಸ್ತಿ ಇಲ್ಲ. ಸೊ ಇದರ ಪ್ರಭಾವ ಭೂಮಿ ಮೇಲೆ ಜಾಸ್ತಿ ಇಲ್ಲ. ಒಂದು, ಇನ್ನೊಂದೇನಪ್ಪ ಅಂತಂದರೆ, ಇದು 9,36,000 ಮೈಲಿ ದೂರದಲ್ಲಿ ಹೋಗ್ತಾ ಇದೆ. ಅಂದರೆ ಚಂದ್ರನಿಗಿಂತ 2ರಷ್ಟು ದೂರದಲ್ಲಿ ಇದು ಭೂಮಿಯ ಒಂದು ದೂರದಿಂದ ಹೋಗ್ತಾ ಇದೆ ಅಂತ. ಸೊ ಇದರ ಅರ್ಥ ಏನು? ಈ 2024 MT1 ಡೇಂಜರಸ್ ಆಸ್ಟರಾಯ್ಡ್ ಅಲ್ವಾ? ಯಾಕೆ ಅಂತಂದ್ರೆ, ನಮ್ಮ ಮತ್ತೆ ಚಂದ್ರನ ಡಿಸ್ಟೆನ್ಸ್ ಏನಿದೆ, ದೂರ ಏನಿದೆ, ಇದು 3,84,000 ಕಿಲೋಮೀಟರ್. ಸೊ ಭೂಮಿ ಮತ್ತೆ ಚಂದ್ರನ ನಡುವೆ ಯಾವುದಾದ್ರೂ ಬಂಡೆ ಬಂದ್ರೆ ಆಗ ನಮಗೆ ಹೆದರ್ಕೋಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಯಾಕೆ? ಈ ಬಂಡೆ ಏನಾದರೂ ಒಂಚೂರು ಭೂಮಿಯ ಗ್ರಾವಿಟಿಯಿಂದ ಅಟ್ರಾಕ್ಟ್ ಆಗಿ ಭೂಮಿ ಕಡೆಗೆ ಬಂದರೆ ಅದು ಭೂಮಿಯನ್ನು ಅಪ್ಪಳಿಸುವಂಥ ಸಾಧ್ಯತೆ ಇರುತ್ತೆ. ಆದರೆ ನಮಗೆ ಭೂಮಿ ಮೇಲೆ ಗಾಳಿಯ ಒಂದು ಪದರ ಇದೆ, ಅಟ್ಮಾಸ್ಫಿಯರ್ ಅಂತ ಕರಿತೀವಿ.
ಈ ಅಟ್ಮಾಸ್ಫಿಯರ್ ಏನ್ ಮಾಡುತ್ತೆ, ಯಾವುದೇ ಒಂದು ಬಂಡೆ ಒಳಗಡೆ ಬಂದಾಗ ಅಟ್ಮಾಸ್ಫಿಯರು ತನ್ನ ಒಂದು ಪದರ ಅದು ನಮ್ಮನ್ನ ಫ್ರಿಕ್ಷನ್ ಇಂದ ಏನ್ ಮಾಡುತ್ತೆ, ಈ ಆಸ್ಟರಾಯ್ಡ್ ಅನ್ನ ಕರಗಿಸ್ಬಿಡುತ್ತೆ. ಮೆಜಾರಿಟಿ ಆಫ್ ದೀಸ್ ಸ್ಟೋನ್ಸ್, ಈ ದೊಡ್ಡ ದೊಡ್ಡ ಬಂಡೆಗಳೇನಿದೆ, ಗಾಳಿಯ ಫ್ರಿಕ್ಷನ್ ಇಂದಾನೇನೆ ಸುಟ್ಟು ಹೋಗುತ್ತೆ. ಇದು ಉಲ್ಕೆಗಳ ರೂಪದಲ್ಲಿ ನಮಗೆ ಕಾಣಿಸುತ್ತೆ, ಅಂದ್ರೆ ಮೀಟಿಯರ್ ಶವರ್ ಅಂತ ಕರಿತೀವಿ. ಈ ಒಂದು MT1 2024 MT1 ಏನಿದೆ, ಇದು ನಮಗೆ ಸ್ವಲ್ಪ ದೂರದಲ್ಲಿದೆ, ಭೂಮಿಯಿಂದ ದೂರ 9 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಗಾತ್ರ ಕೂಡ ಬರೀ 79 ಮೀಟರ್ ಗಾತ್ರ ಇರೋದ್ರಿಂದ ಇದು ಭೂಮಿಯನ್ನ ಅಪ್ಪಳಿಸುವಂತ ಸಾಧ್ಯತೆ ಇದ್ರೂ ಕೂಡ ಡೇಂಜರಸ್ ಅಲ್ಲ. ಗಾಳಿಯಿಂದ ಅದನ್ನ ಸುಟ್ಟು ಅದು ಆಕ್ಚುಲಿ ಭೂಮಿಗೆ ತಲುಪುವಂತ ಪರಿಸ್ಥಿತಿ ಇಲ್ಲ. ಇದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ, ಈ ಒಂದು MT1 ಏನಿದೆ, ಇದು ಸೂರ್ಯನ ಸುತ್ತ ಹೋಗ್ತಾ ಇರೋದು. ಸೂರ್ಯನ ಸುತ್ತ ಹೋಗೋಕ್ಕೆ 1.2 ಇಯರ್ಸ್ ಅಂದ್ರೆ 1.25 ವರ್ಷದಲ್ಲಿ ಸೂರ್ಯನ ಸುತ್ತ ಹೋಗ್ತಾ ಇದೆ. ತುಂಬಾ ವೇಗವಾಗಿ ಹೋಗ್ತಾ ಇದೆ. ಎಷ್ಟು ವೇಗವಾಗಿ ಹೋಗ್ತಿದೆ ಅಂತಂದ್ರೆ 40,000 ಮೈಲಿ ಪ್ರತಿ ಗಂಟೆ ವೇಗದಲ್ಲಿ ಇದು ಹೋಗ್ತಾ ಇದೆ. ಅದರಿಂದ ಕೆಲವೊಮ್ಮೆ ನಮಗೆ ಚೇತಾವಣಿಗಳನ್ನ ಕೊಡ್ತಾರೆ ಇಸ್ರೋ ಮತ್ತೆ ನಾಸಾದವರು. ಏನು ಅಂತಂದ್ರೆ, ಇದು ತುಂಬಾ ವೇಗವಾಗಿ ಹೋಗ್ತಾ ಇದೆ, ಅಪ್ಪಿತಪ್ಪಿ ಹೋಗುವಂತ ಪರಿಸ್ಥಿತಿನಲ್ಲಿ ಭೂಮಿ ಏನಾದ್ರೂ ಇದಕ್ಕೆ ಅಡ್ಡ ಬಂದ್ರೆ ಭೂಮಿಗೆ ಇದು ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇದು ಹೊಡೆಯುತ್ತೆ ಅಂತಲ್ಲ, ಇದು ಹೊಡೆಯುತ್ತೆ. ಇದು ಭೂಮಿಯನ್ನ ತಲುಪತ್ತೆ. ಭೂಮಿ ಮೇಲೆ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೇನಾದ್ರೂ ಇದ್ರೆ ಅದನ್ನ ನಾವು ರೆಡ್ ಅಲರ್ಟ್ ಅಲ್ಲಿ ನೋಡ್ತೀವಿ. ಆಯ್ತಾ? ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಟ್ರ್ಯಾಕಿಂಗ್ ಅಂತ ಇದೆ. ಆ ಒಂದು ಪದ್ಧತಿನಲ್ಲಿ ನಾಸಾದವರು ಇಡೀ ಈ ತರ ಕ್ಷುದ್ರ ಗ್ರಹಗಳು ಆಗ್ಬೋದು ಅಥವಾ ಕಾಮೆಟ್ನ ರಿಮೈನ್ಸ್ ಇರ್ಬೋದು, ಇದೆಲ್ಲ ಏನು ಭೂಮಿ ಸುತ್ತ ನಮಗೆ ಸಿಗುತ್ತೆ, ಅದೆಲ್ಲದನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆ ಥರ ಏನಾದರೂ ಒಂದು ನಮ್ಮ ಭೂಮಿಗೆ ಬಂದು ಅಪ್ಪಳಿಸತ್ತೆ ಅನ್ನುವಂಥ ಪರಿಸ್ಥಿತಿ ಇದ್ರೆ ಎಲ್ಲರಿಗೂ ಮುಂಚಿತವಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಈ ಕ್ಷುದ್ರ ಗ್ರಹಗಳು ಬರ್ತಾ ಇವೆ, ಭೂಮಿಗೆ ತುಂಬಾ ಹತ್ತಿರವಾಗಿ ಬರ್ತಾ ಇದೆ ಅಂತೆಲ್ಲ ನಿಮ್ಮ ನ್ಯೂಸ್ಗಳನ್ನು ನೋಡಿದಾಗ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ವೈಜ್ಞಾನಿಕವಾಗಿ ಇದರ ಬಗ್ಗೆ ಚಿಂತನೆಯನ್ನ ಮಾಡಿ ಅದಕ್ಕೆ ತಕ್ಕಂತೆ ಏನು ಕ್ರಮಗಳನ್ನು ಕೈಗೊಳ್ಬೇಕೋ ಅದನ್ನು ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಖಗೋಳ ತಜ್ಞ ಶ್ರೀ ರಾಘವನ್ ಅವರು ಹೇಳಿರುವ ಮಾತುಗಳನ್ನ. ಈ ಒಂದು ಬೃಹತ್ ಗಾತ್ರದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸೋದಿಲ್ಲ. ಇನ್ನು ಒಂದು ಪಕ್ಷ ಎಲ್ಲಾದ್ರೂ ಅಪ್ಪಳಿಸಿದ್ರೂ ಕೂಡ ಭೂಮಿಗೆ ಅಂತ ಮಹಾ ಗಂಡಾಂತರವೇನು ಕಾದಿಲ್ಲ ಅಂತ ಹೇಳ್ತಿದ್ದಾರೆ. 2021 MT1 ಹೆಸರಿನ ಈ ಕ್ಷುದ್ರ ಗ್ರಹ ಸೂರ್ಯನ ಸುತ್ತ ತಿರುಗ್ತಾ ಇದೆ. ಎಲ್ಲಾದ್ರೂ ಮಿಸ್ ಆಗಿ ಭೂಮಿ ಎಲ್ಲಾದ್ರೂ ಅಡ್ಡ ಬಂದ್ರೆ ಇದರಿಂದ ಭೂಮಿಗೆ ಸಮಸ್ಯೆ ಎದುರಾಗುತ್ತೆ ಅನ್ನುವಂತ ಚರ್ಚೆ ಜಗತ್ತಿನಾದ್ಯಂತ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಕುರಿತಂತೆ ಅನೇಕ ವಿಶ್ವದ ವೈಜ್ಞಾನಿಕ ಸಂಸ್ಥೆಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು. ಈ ರೀತಿಯಾಗಿರುವಂತಹ MT1 ಹೆಸರಿನ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುತ್ತೆ, ಇದರಿಂದ ಸಮಸ್ಯೆ ಇದೆ ಎನ್ನುವಂತ ವಿಚಾರ ಭಾರಿ ಚರ್ಚೆ ಆಗ್ತಿರುವಂಥದ್ದು. ಇದೇ ವಿಚಾರದ ಕುರಿತಂತೆ ರಾಘವನ್ ಅವರು ಸಂಪೂರ್ಣವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಭೂಮಿಗೆ ಅಪ್ಪಳಿಸಿದ್ರೂ ಕೂಡ ಅಂತ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ಇದು ಹೋಗ್ತಾ ಇರುವಂತ ವೇಗದಿಂದಲೇ ಇಂಥ ಒಂದು ಚರ್ಚೆ ಶುರುವಾಗಿರೋದು. ಎಲ್ಲಾದ್ರೂ ಭೂಮಿಗೆ ಅತ್ಯಂತ ವೇಗದಿಂದ ಅಪ್ಪಳಿಸುವಂತ ಗಳಿಗೆ ಬಂದ್ರೆ ಜಗತ್ತಿನಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತವೆ ಅನೇಕ ಖಗೋಳ ಸಂಸ್ಥೆಗಳು. ಯಾಕಂತಂದ್ರೆ ಅತ್ಯಂತ ವೇಗದಿಂದ ಬರ್ತಾ ಇದೆ, ಇದರಿಂದ ಇಡೀ ಜೀವ ಸಂಕುಲಕ್ಕೆ ಸಮಸ್ಯೆ ಆಗುತ್ತೆ ಎನ್ನುವಂತ ವಿಚಾರದ ಕುರಿತಂತೆ. ಆದ್ರೆ ಇದು ಅತ್ಯಂತ ಸಣ್ಣ ಗಾತ್ರದಲ್ಲಿದೆ. ಇನ್ನು ಭೂಮಿಗೆ ಅಪ್ಪಳಿಸಿದ್ರೂ ಕೂಡ ಭೂಮಿಯಲ್ಲಿ ಇರುವಂತ ಅಟ್ಮಾಸ್ಫಿಯರ್ ಪದರ ಏನಿದೆಯಲ್ಲ, ಇದು ಇದನ್ನ ಸಂರಕ್ಷಣೆ ಮಾಡುತ್ತೆ ಅನ್ನುವಂತ ವಿಚಾರ ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕ್ಷುದ್ರ ಗ್ರಹ ಭೂಮಿಯನ್ನ ಅಪ್ಪಳಿಸಿ ಬಿಡುತ್ತೆ, ಇದರಿಂದ ಇಡೀ ಜೀವ ಸಂಕುಲವೇ ನಾಶವಾಗುತ್ತೆ, ಗಂಡಾಂತರ ಕಾದಿದೆ ಎನ್ನುವಂತ ವಿಚಾರಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡೋದು ಬೇಡ. ಹೀಗಾಗಿ ಆತಂಕ ಪಡೋದು ಬೇಡ ಅಂತ ಖಗೋಳ ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.